ಚಿನ್ನಸ್ವಾಮಿ ಸ್ಟೇಡಿಯಂನ ಮುಂಭಾಗದಲ್ಲಿ ಆರ್ಸಿಬಿ ವಿಜಯೋತ್ಸವನ್ನ ಆಚರಿಸೋದಕ್ಕೆ ನಿರೀಕ್ಷೆ ಮೀರಿ ಜನ ಸೇರಿದರು. ಇವರನ್ನ ಸ್ಟೇಡಿಯಂನ ಒಳಗಡೆ ಕಳಿಸೋದಕ್ಕೇನೆ ಅವಾಂತರ ಆಗಿ ಇಷ್ಟೆಲ್ಲವೂ ಕೂಡ ಆಗಿತ್ತು. ಲಕ್ಷ ಲಕ್ಷ ಜನರನ್ನ ಒಳಗಡೆ ಕಳಿಸೋದಕ್ಕೆ ಚಿಕ್ಕ ಚಿಕ್ಕ ಗೇಟ್ಗಳನ್ನ ಓಪನ್ ಮಾಡಿದ್ರು. ಅದರಲ್ಲೂ ಆರಂಭದಲ್ಲಿ ಬರೀ ಒಂದೇ ಒಂದು ಗೇಟ್, ಅದು ಚಿಕ್ಕ ಗೇಟ್ ಅನ್ನ ಓಪನ್ ಮಾಡಿದ್ರು. ಆ ಗೇಟ್ಗಳು ಸಾವಿನ ದ್ವಾರವಾಗಿ ಮಾರ್ಪಟ್ಟಿದ್ದು ಹೇಗೆ, ಯಾವ್ಯಾವ ಗೇಟ್ ಅಲ್ಲಿ ಎಷ್ಟೆಷ್ಟು ಜನ ಸಾವನ್ನಪ್ಪಿದ್ರು ಅನ್ನೋದನ್ನ ನೋಡ್ತಾ ಹೋದ್ರೆ 4 ಗೇಟ್ಗಳ ಬಳಿಗೆ 8 ಮಂದಿ ದಾರುಣ ಸಾವಿಗೀಡಾಗಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂನ ಮುಂಭಾಗದಲ್ಲಿ ಆರ್ಸಿಬಿ ವಿಜಯೋತ್ಸವನ್ನ ಆಚರಿಸೋದಕ್ಕೆ ನಿರೀಕ್ಷೆ ಮೀರಿ ಜನ ಸೇರಿದರು. ಇವರನ್ನ ಸ್ಟೇಡಿಯಂನ ಒಳಗಡೆ ಕಳಿಸೋದಕ್ಕೇನೆ ಅವಾಂತರ ಆಗಿ ಇಷ್ಟೆಲ್ಲವೂ ಕೂಡ ಆಗಿತ್ತು. ಲಕ್ಷ ಲಕ್ಷ ಜನರನ್ನ ಒಳಗಡೆ ಕಳಿಸೋದಕ್ಕೆ ಚಿಕ್ಕ ಚಿಕ್ಕ ಗೇಟ್ಗಳನ್ನ ಓಪನ್ ಮಾಡಿದ್ರು. ಅದರಲ್ಲೂ ಆರಂಭದಲ್ಲಿ ಬರೀ ಒಂದೇ ಒಂದು ಗೇಟ್, ಅದು ಚಿಕ್ಕ ಗೇಟ್ ಅನ್ನ ಓಪನ್ ಮಾಡಿದ್ರು. ಆ ಗೇಟ್ಗಳು ಸಾವಿನ ದ್ವಾರವಾಗಿ ಮಾರ್ಪಟ್ಟಿದ್ದು ಹೇಗೆ, ಯಾವ್ಯಾವ ಗೇಟ್ ಅಲ್ಲಿ ಎಷ್ಟೆಷ್ಟು ಜನ ಸಾವನ್ನಪ್ಪಿದ್ರು ಅನ್ನೋದನ್ನ ನೋಡ್ತಾ ಹೋದ್ರೆ 4 ಗೇಟ್ಗಳ ಬಳಿಗೆ 8 ಮಂದಿ ದಾರುಣ ಸಾವಿಗೀಡಾಗಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂನ ಮುಂಭಾಗದಲ್ಲಿ ಆರ್ಸಿಬಿ ವಿಜಯೋತ್ಸವನ್ನ ಆಚರಿಸೋದಕ್ಕೆ ನಿರೀಕ್ಷೆ ಮೀರಿ ಜನ ಸೇರಿದರು. ಇವರನ್ನ ಸ್ಟೇಡಿಯಂನ ಒಳಗಡೆ ಕಳಿಸೋದಕ್ಕೇನೆ ಅವಾಂತರ ಆಗಿ ಇಷ್ಟೆಲ್ಲವೂ ಕೂಡ ಆಗಿತ್ತು. ಲಕ್ಷ ಲಕ್ಷ ಜನರನ್ನ ಒಳಗಡೆ ಕಳಿಸೋದಕ್ಕೆ ಚಿಕ್ಕ ಚಿಕ್ಕ ಗೇಟ್ಗಳನ್ನ ಓಪನ್ ಮಾಡಿದ್ರು. ಅದರಲ್ಲೂ ಆರಂಭದಲ್ಲಿ ಬರೀ ಒಂದೇ ಒಂದು ಗೇಟ್, ಅದು ಚಿಕ್ಕ ಗೇಟ್ ಅನ್ನ ಓಪನ್ ಮಾಡಿದ್ರು. ಆ ಗೇಟ್ಗಳು ಸಾವಿನ ದ್ವಾರವಾಗಿ ಮಾರ್ಪಟ್ಟಿದ್ದು ಹೇಗೆ, ಯಾವ್ಯಾವ ಗೇಟ್ ಅಲ್ಲಿ ಎಷ್ಟೆಷ್ಟು ಜನ ಸಾವನ್ನಪ್ಪಿದ್ರು ಅನ್ನೋದನ್ನ ನೋಡ್ತಾ ಹೋದ್ರೆ 4 ಗೇಟ್ಗಳ ಬಳಿಗೆ 8 ಮಂದಿ ದಾರುಣ ಸಾವಿಗೀಡಾಗಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂನ ಮುಂಭಾಗದಲ್ಲಿ ಆರ್ಸಿಬಿ ವಿಜಯೋತ್ಸವನ್ನ ಆಚರಿಸೋದಕ್ಕೆ ನಿರೀಕ್ಷೆ ಮೀರಿ ಜನ ಸೇರಿದರು. ಇವರನ್ನ ಸ್ಟೇಡಿಯಂನ ಒಳಗಡೆ ಕಳಿಸೋದಕ್ಕೇನೆ ಅವಾಂತರ ಆಗಿ ಇಷ್ಟೆಲ್ಲವೂ ಕೂಡ ಆಗಿತ್ತು. ಲಕ್ಷ ಲಕ್ಷ ಜನರನ್ನ ಒಳಗಡೆ ಕಳಿಸೋದಕ್ಕೆ ಚಿಕ್ಕ ಚಿಕ್ಕ ಗೇಟ್ಗಳನ್ನ ಓಪನ್ ಮಾಡಿದ್ರು. ಅದರಲ್ಲೂ ಆರಂಭದಲ್ಲಿ ಬರೀ ಒಂದೇ ಒಂದು ಗೇಟ್, ಅದು ಚಿಕ್ಕ ಗೇಟ್ ಅನ್ನ ಓಪನ್ ಮಾಡಿದ್ರು. ಆ ಗೇಟ್ಗಳು ಸಾವಿನ ದ್ವಾರವಾಗಿ ಮಾರ್ಪಟ್ಟಿದ್ದು ಹೇಗೆ, ಯಾವ್ಯಾವ ಗೇಟ್ ಅಲ್ಲಿ ಎಷ್ಟೆಷ್ಟು ಜನ ಸಾವನ್ನಪ್ಪಿದ್ರು ಅನ್ನೋದನ್ನ ನೋಡ್ತಾ ಹೋದ್ರೆ 4 ಗೇಟ್ಗಳ ಬಳಿಗೆ 8 ಮಂದಿ ದಾರುಣ ಸಾವಿಗೀಡಾಗಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂನ ಮುಂಭಾಗದಲ್ಲಿ ಆರ್ಸಿಬಿ ವಿಜಯೋತ್ಸವನ್ನ ಆಚರಿಸೋದಕ್ಕೆ ನಿರೀಕ್ಷೆ ಮೀರಿ ಜನ ಸೇರಿದರು. ಇವರನ್ನ ಸ್ಟೇಡಿಯಂನ ಒಳಗಡೆ ಕಳಿಸೋದಕ್ಕೇನೆ ಅವಾಂತರ ಆಗಿ ಇಷ್ಟೆಲ್ಲವೂ ಕೂಡ ಆಗಿತ್ತು. ಲಕ್ಷ ಲಕ್ಷ ಜನರನ್ನ ಒಳಗಡೆ ಕಳಿಸೋದಕ್ಕೆ ಚಿಕ್ಕ ಚಿಕ್ಕ ಗೇಟ್ಗಳನ್ನ ಓಪನ್ ಮಾಡಿದ್ರು. ಅದರಲ್ಲೂ ಆರಂಭದಲ್ಲಿ ಬರೀ ಒಂದೇ ಒಂದು ಗೇಟ್, ಅದು ಚಿಕ್ಕ ಗೇಟ್ ಅನ್ನ ಓಪನ್ ಮಾಡಿದ್ರು. ಆ ಗೇಟ್ಗಳು ಸಾವಿನ ದ್ವಾರವಾಗಿ ಮಾರ್ಪಟ್ಟಿದ್ದು ಹೇಗೆ, ಯಾವ್ಯಾವ ಗೇಟ್ ಅಲ್ಲಿ ಎಷ್ಟೆಷ್ಟು ಜನ ಸಾವನ್ನಪ್ಪಿದ್ರು ಅನ್ನೋದನ್ನ ನೋಡ್ತಾ ಹೋದ್ರೆ 4 ಗೇಟ್ಗಳ ಬಳಿಗೆ 8 ಮಂದಿ ದಾರುಣ ಸಾವಿಗೀಡಾಗಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂನ ಮುಂಭಾಗದಲ್ಲಿ ಆರ್ಸಿಬಿ ವಿಜಯೋತ್ಸವನ್ನ ಆಚರಿಸೋದಕ್ಕೆ ನಿರೀಕ್ಷೆ ಮೀರಿ ಜನ ಸೇರಿದರು. ಇವರನ್ನ ಸ್ಟೇಡಿಯಂನ ಒಳಗಡೆ ಕಳಿಸೋದಕ್ಕೇನೆ ಅವಾಂತರ ಆಗಿ ಇಷ್ಟೆಲ್ಲವೂ ಕೂಡ ಆಗಿತ್ತು. ಲಕ್ಷ ಲಕ್ಷ ಜನರನ್ನ ಒಳಗಡೆ ಕಳಿಸೋದಕ್ಕೆ ಚಿಕ್ಕ ಚಿಕ್ಕ ಗೇಟ್ಗಳನ್ನ ಓಪನ್ ಮಾಡಿದ್ರು. ಅದರಲ್ಲೂ ಆರಂಭದಲ್ಲಿ ಬರೀ ಒಂದೇ ಒಂದು ಗೇಟ್, ಅದು ಚಿಕ್ಕ ಗೇಟ್ ಅನ್ನ ಓಪನ್ ಮಾಡಿದ್ರು. ಆ ಗೇಟ್ಗಳು ಸಾವಿನ ದ್ವಾರವಾಗಿ ಮಾರ್ಪಟ್ಟಿದ್ದು ಹೇಗೆ, ಯಾವ್ಯಾವ ಗೇಟ್ ಅಲ್ಲಿ ಎಷ್ಟೆಷ್ಟು ಜನ ಸಾವನ್ನಪ್ಪಿದ್ರು ಅನ್ನೋದನ್ನ ನೋಡ್ತಾ ಹೋದ್ರೆ 4 ಗೇಟ್ಗಳ ಬಳಿಗೆ 8 ಮಂದಿ ದಾರುಣ ಸಾವಿಗೀಡಾಗಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂನ ಮುಂಭಾಗದಲ್ಲಿ ಆರ್ಸಿಬಿ ವಿಜಯೋತ್ಸವನ್ನ ಆಚರಿಸೋದಕ್ಕೆ ನಿರೀಕ್ಷೆ ಮೀರಿ ಜನ ಸೇರಿದರು. ಇವರನ್ನ ಸ್ಟೇಡಿಯಂನ ಒಳಗಡೆ ಕಳಿಸೋದಕ್ಕೇನೆ ಅವಾಂತರ ಆಗಿ ಇಷ್ಟೆಲ್ಲವೂ ಕೂಡ ಆಗಿತ್ತು. ಲಕ್ಷ ಲಕ್ಷ ಜನರನ್ನ ಒಳಗಡೆ ಕಳಿಸೋದಕ್ಕೆ ಚಿಕ್ಕ ಚಿಕ್ಕ ಗೇಟ್ಗಳನ್ನ ಓಪನ್ ಮಾಡಿದ್ರು. ಅದರಲ್ಲೂ ಆರಂಭದಲ್ಲಿ ಬರೀ ಒಂದೇ ಒಂದು ಗೇಟ್, ಅದು ಚಿಕ್ಕ ಗೇಟ್ ಅನ್ನ ಓಪನ್ ಮಾಡಿದ್ರು. ಆ ಗೇಟ್ಗಳು ಸಾವಿನ ದ್ವಾರವಾಗಿ ಮಾರ್ಪಟ್ಟಿದ್ದು ಹೇಗೆ, ಯಾವ್ಯಾವ ಗೇಟ್ ಅಲ್ಲಿ ಎಷ್ಟೆಷ್ಟು ಜನ ಸಾವನ್ನಪ್ಪಿದ್ರು ಅನ್ನೋದನ್ನ ನೋಡ್ತಾ ಹೋದ್ರೆ 4 ಗೇಟ್ಗಳ ಬಳಿಗೆ 8 ಮಂದಿ ದಾರುಣ ಸಾವಿಗೀಡಾಗಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂನ ಮುಂಭಾಗದಲ್ಲಿ ಆರ್ಸಿಬಿ ವಿಜಯೋತ್ಸವನ್ನ ಆಚರಿಸೋದಕ್ಕೆ ನಿರೀಕ್ಷೆ ಮೀರಿ ಜನ ಸೇರಿದರು. ಇವರನ್ನ ಸ್ಟೇಡಿಯಂನ ಒಳಗಡೆ ಕಳಿಸೋದಕ್ಕೇನೆ ಅವಾಂತರ ಆಗಿ ಇಷ್ಟೆಲ್ಲವೂ ಕೂಡ ಆಗಿತ್ತು. ಲಕ್ಷ ಲಕ್ಷ ಜನರನ್ನ ಒಳಗಡೆ ಕಳಿಸೋದಕ್ಕೆ ಚಿಕ್ಕ ಚಿಕ್ಕ ಗೇಟ್ಗಳನ್ನ ಓಪನ್ ಮಾಡಿದ್ರು. ಅದರಲ್ಲೂ ಆರಂಭದಲ್ಲಿ ಬರೀ ಒಂದೇ ಒಂದು ಗೇಟ್, ಅದು ಚಿಕ್ಕ ಗೇಟ್ ಅನ್ನ ಓಪನ್ ಮಾಡಿದ್ರು. ಆ ಗೇಟ್ಗಳು ಸಾವಿನ ದ್ವಾರವಾಗಿ ಮಾರ್ಪಟ್ಟಿದ್ದು ಹೇಗೆ,
ಯಾವ್ಯಾವ ಗೇಟ್ ಅಲ್ಲಿ ಎಷ್ಟೆಷ್ಟು ಜನ ಸಾವನ್ನಪ್ಪಿದ್ರು ಅನ್ನೋದನ್ನ ನೋಡ್ತಾ ಹೋದ್ರೆ 4 ಗೇಟ್ಗಳ ಬಳಿಯೇ 8 ಮಂದಿ ದಾರುಣ ಸಾವಿಗೀಡಾಗಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂನ ಮುಂಭಾಗದಲ್ಲಿ ಆರ್ಸಿಬಿ ವಿಜಯೋತ್ಸವನ್ನ ಆಚರಿಸೋದಕ್ಕೆ ನಿರೀಕ್ಷೆ ಮೀರಿ ಜನ ಸೇರಿದರು. ಇವರನ್ನ ಸ್ಟೇಡಿಯಂನ ಒಳಗಡೆ ಕಳಿಸೋದಕ್ಕೇನೆ ಅವಾಂತರ ಆಗಿ ಇಷ್ಟೆಲ್ಲವೂ ಕೂಡ ಆಗಿತ್ತು. ಲಕ್ಷ ಜನರನ್ನ ಒಳಗಡೆ ಕಳಿಸೋದಕ್ಕೆ ಚಿಕ್ಕ ಚಿಕ್ಕ ಗೇಟ್ಗಳನ್ನ ಓಪನ್ ಮಾಡಿದ್ರು. ಅದರಲ್ಲೂ ಆರಂಭದಲ್ಲಿ ಬರೀ ಒಂದೇ ಒಂದು ಗೇಟ್, ಅದು ಚಿಕ್ಕ ಗೇಟ್ ಅನ್ನ ಓಪನ್ ಮಾಡಿದ್ರು. ಆ ಗೇಟ್ಗಳು ಸಾವಿನ ದ್ವಾರವಾಗಿ ಮಾರ್ಪಟ್ಟಿದ್ದು ಹೇಗೆ, ಯಾವ್ಯಾವ ಗೇಟ್ ಅಲ್ಲಿ ಎಷ್ಟೆಷ್ಟು ಜನ ಸಾವನ್ನಪ್ಪಿದ್ರು ಅನ್ನೋದನ್ನ ನೋಡ್ತಾ ಹೋದ್ರೆ 4 ಗೇಟ್ಗಳ ಬಳಿಯೇ 8 ಮಂದಿ ದಾರುಣ ಸಾವಿಗೀಡಾಗಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂನ ಮುಂಭಾಗದಲ್ಲಿ ಆರ್ಸಿಬಿ ವಿಜಯೋತ್ಸವನ್ನ ಆಚರಿಸೋದಕ್ಕೆ ನಿರೀಕ್ಷೆ ಮೀರಿ ಜನ ಸೇರಿದರು. ಇವರನ್ನ ಸ್ಟೇಡಿಯಂನ ಒಳಗಡೆ ಕಳಿಸೋದಕ್ಕೇನೆ ಅವಾಂತರ ಆಗಿ ಇಷ್ಟೆಲ್ಲವೂ ಕೂಡ ಆಗಿತ್ತು. ಲಕ್ಷ ಜನರನ್ನ ಒಳಗಡೆ ಕಳಿಸೋದಕ್ಕೆ ಚಿಕ್ಕ ಚಿಕ್ಕ ಗೇಟ್ಗಳನ್ನ ಓಪನ್ ಮಾಡಿದ್ರು. ಅದರಲ್ಲೂ ಆರಂಭದಲ್ಲಿ ಬರೀ ಒಂದೇ ಒಂದು ಗೇಟ್, ಅದು ಚಿಕ್ಕ ಗೇಟ್ ಅನ್ನ ಓಪನ್ ಮಾಡಿದ್ರು. ಆ ಗೇಟ್ಗಳು ಸಾವಿನ ದ್ವಾರವಾಗಿ ಮಾರ್ಪಟ್ಟಿದ್ದು ಹೇಗೆ, ಯಾವ್ಯಾವ ಗೇಟ್ ಅಲ್ಲಿ ಎಷ್ಟೆಷ್ಟು ಜನ ಸಾವನ್ನಪ್ಪಿದ್ರು ಅನ್ನೋದನ್ನ ನೋಡ್ತಾ ಹೋದ್ರೆ 4 ಗೇಟ್ಗಳ ಬಳಿಯೇ 8 ಮಂದಿ ದಾರುಣ ಸಾವಿಗೀಡಾಗಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂನ ಮುಂಭಾಗದಲ್ಲಿ ಆರ್ಸಿಬಿ ವಿಜಯೋತ್ಸವನ್ನ ಆಚರಿಸೋದಕ್ಕೆ ನಿರೀಕ್ಷೆ ಮೀರಿ ಜನ ಸೇರಿದರು. ಇವರನ್ನ ಸ್ಟೇಡಿಯಂನ ಒಳಗಡೆ ಕಳಿಸೋದಕ್ಕೇನೆ ಅವಾಂತರ ಆಗಿ ಇಷ್ಟೆಲ್ಲವೂ ಕೂಡ ಆಗಿತ್ತು. ಲಕ್ಷ ಜನರನ್ನ ಒಳಗಡೆ ಕಳಿಸೋದಕ್ಕೆ ಚಿಕ್ಕ ಚಿಕ್ಕ ಗೇಟ್ಗಳನ್ನ ಓಪನ್ ಮಾಡಿದ್ರು. ಅದರಲ್ಲೂ ಆರಂಭದಲ್ಲಿ ಬರೀ ಒಂದೇ ಒಂದು ಗೇಟ್, ಅದು ಚಿಕ್ಕ ಗೇಟ್ ಅನ್ನ ಓಪನ್ ಮಾಡಿದ್ರು. ಆ ಗೇಟ್ಗಳು ಸಾವಿನ ದ್ವಾರವಾಗಿ ಮಾರ್ಪಟ್ಟಿದ್ದು ಹೇಗೆ, ಯಾವ್ಯಾವ ಗೇಟ್ ಅಲ್ಲಿ ಎಷ್ಟೆಷ್ಟು ಜನ ಸಾವನ್ನಪ್ಪಿದ್ರು ಅನ್ನೋದನ್ನ ನೋಡ್ತಾ ಹೋದ್ರೆ 4 ಗೇಟ್ಗಳ ಬಳಿಯೇ 8 ಮಂದಿ ದಾರುಣ ಸಾವಿಗೀಡಾಗಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂನ ಮುಂಭಾಗದಲ್ಲಿ ಆರ್ಸಿಬಿ ವಿಜಯೋತ್ಸವನ್ನ ಆಚರಿಸೋದಕ್ಕೆ ನಿರೀಕ್ಷೆ ಮೀರಿ ಜನ ಸೇರಿದರು. ಇವರನ್ನ ಸ್ಟೇಡಿಯಂನ ಒಳಗಡೆ ಕಳಿಸೋದಕ್ಕೇನೆ ಅವಾಂತರ ಆಗಿ ಇಷ್ಟೆಲ್ಲವೂ ಕೂಡ ಆಗಿತ್ತು. ಲಕ್ಷ ಜನರನ್ನ ಒಳಗಡೆ ಕಳಿಸೋದಕ್ಕೆ ಚಿಕ್ಕ ಚಿಕ್ಕ ಗೇಟ್ಗಳನ್ನ ಓಪನ್ ಮಾಡಿದ್ರು. ಅದರಲ್ಲೂ ಆರಂಭದಲ್ಲಿ ಬರೀ ಒಂದೇ ಒಂದು ಗೇಟ್, ಅದು ಚಿಕ್ಕ ಗೇಟ್ ಅನ್ನ ಓಪನ್ ಮಾಡಿದ್ರು. ಆ ಗೇಟ್ಗಳು ಸಾವಿನ ದ್ವಾರವಾಗಿ ಮಾರ್ಪಟ್ಟಿದ್ದು ಹೇಗೆ, ಯಾವ್ಯಾವ ಗೇಟ್ ಅಲ್ಲಿ ಎಷ್ಟೆಷ್ಟು ಜನ ಸಾವನ್ನಪ್ಪಿದ್ರು ಅನ್ನೋದನ್ನ ನೋಡ್ತಾ ಹೋದ್ರೆ 4 ಗೇಟ್ಗಳ ಬಳಿಯೇ 8 ಮಂದಿ ದಾರುಣ ಸಾವಿಗೀಡಾಗಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂನ ಮುಂಭಾಗದಲ್ಲಿ ಆರ್ಸಿಬಿ ವಿಜಯೋತ್ಸವನ್ನ ಆಚರಿಸೋದಕ್ಕೆ ನಿರೀಕ್ಷೆ ಮೀರಿ ಜನ ಸೇರಿದರು. ಇವರನ್ನ ಸ್ಟೇಡಿಯಂನ ಒಳಗಡೆ ಕಳಿಸೋದಕ್ಕೇನೆ ಅವಾಂತರ ಆಗಿ ಇಷ್ಟೆಲ್ಲವೂ ಕೂಡ ಆಗಿತ್ತು. ಲಕ್ಷ ಜನರನ್ನ ಒಳಗಡೆ ಕಳಿಸೋದಕ್ಕೆ ಚಿಕ್ಕ ಚಿಕ್ಕ ಗೇಟ್ಗಳನ್ನ ಓಪನ್ ಮಾಡಿದ್ರು. ಅದರಲ್ಲೂ ಆರಂಭದಲ್ಲಿ ಬರೀ ಒಂದೇ ಒಂದು ಗೇಟ್, ಅದು ಚಿಕ್ಕ ಗೇಟ್ ಅನ್ನ ಓಪನ್ ಮಾಡಿದ್ರು. ಆ ಗೇಟ್ಗಳು ಸಾವಿನ ದ್ವಾರವಾಗಿ ಮಾರ್ಪಟ್ಟಿದ್ದು ಹೇಗೆ, ಯಾವ್ಯಾವ ಗೇಟ್ ಅಲ್ಲಿ ಎಷ್ಟೆಷ್ಟು ಜನ ಸಾವನ್ನಪ್ಪಿದ್ರು ಅನ್ನೋದನ್ನ ನೋಡ್ತಾ ಹೋದ್ರೆ 4 ಗೇಟ್ಗಳ ಬಳಿಯೇ 8 ಮಂದಿ ದಾರುಣ ಸಾವಿಗೀಡಾಗಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂನ ಮುಂಭಾಗದಲ್ಲಿ ಆರ್ಸಿಬಿ ವಿಜಯೋತ್ಸವನ್ನ ಆಚರಿಸೋದಕ್ಕೆ ನಿರೀಕ್ಷೆ ಮೀರಿ ಜನ ಸೇರಿದರು. ಇವರನ್ನ ಸ್ಟೇಡಿಯಂನ ಒಳಗಡೆ ಕಳಿಸೋದಕ್ಕೇನೆ ಅವಾಂತರ ಆಗಿ ಇಷ್ಟೆಲ್ಲವೂ ಕೂಡ ಆಗಿತ್ತು. ಲಕ್ಷ ಜನರನ್ನ ಒಳಗಡೆ ಕಳಿಸೋದಕ್ಕೆ ಚಿಕ್ಕ ಚಿಕ್ಕ ಗೇಟ್ಗಳನ್ನ ಓಪನ್ ಮಾಡಿದ್ರು. ಅದರಲ್ಲೂ ಆರಂಭದಲ್ಲಿ ಬರೀ ಒಂದೇ ಒಂದು ಗೇಟ್, ಅದು ಚಿಕ್ಕ ಗೇಟ್ ಅನ್ನ ಓಪನ್ ಮಾಡಿದ್ರು. ಆ ಗೇಟ್ಗಳು ಸಾವಿನ ದ್ವಾರವಾಗಿ ಮಾರ್ಪಟ್ಟಿದ್ದು ಹೇಗೆ, ಯಾವ್ಯಾವ ಗೇಟ್ ಅಲ್ಲಿ ಎಷ್ಟೆಷ್ಟು ಜನ ಸಾವನ್ನಪ್ಪಿದ್ರು ಅನ್ನೋದನ್ನ ನೋಡ್ತಾ ಹೋದ್ರೆ 4 ಗೇಟ್ಗಳ ಬಳಿಯೇ 8 ಮಂದಿ ದಾರುಣ ಸಾವಿಗೀಡಾಗಿದ್ದಾರೆ.